ಕಾರ್ಯಕ್ರಮವನ್ನು ಏರ್ಪಡಿಸಿರುವಂತಹ ನಮ್ಮ ಸಂಘದ ಎಲ್ಲ ಅಧ್ಯಕ್ಷಗಳಿಗೂ ಖಜಾಂಚಿಗಳಿಗೂ ಕಾರ್ಯದರ್ಶಿಗಳಿಗೂ मुनुलुन् सरुलुन् देव ब्राह्मण धन्युनि सकलान्तर्यामि हरिनिशाला भजन्तुन् राम राम मुकुन्द माधव राम सद्गुरु केशव राम देव राम श्रीनारायण राम राम मुकुन्द माधव राम दशरथ तनय देव राम ಮಹಾರಾಜರವರಿಗೆ ಒಕ್ಕಲಿಗ ಕುಲ ಬಾಂಧವರಿಗೆ ಕನ್ನಡದ ಕುಡಿಗೌಡ ತೀರವರಿಗೆ ಮಹಾರಾಜರವರಿಗೆ ಪ್ರಭು ಕೆಂಪೇಗೌಡರನ್ನ ಕುರಿತು ಮಾತಾಡಬೇಕಾಗಿ ಮನವಿ. ನಮ್ಮ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯಕ್ಕೆ ಆಗಮಿಸಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಕುಲ ಬಾಂಧವರಿಗೆ ಮೊಟ್ಟ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿವಸ ನಾವೆಲ್ಲರೂ ಸೇರಿ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸುವುದು ನಮ್ಮ ಈ ಕುಲ ಬಾಂಧವರಿಗೆ ಎಲ್ಲ ಸಹ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಸರ್ಕಾರದವರು ಯಾಕೆ ಕುಲ ಬಾಂಧವ ಯಾಕಂದ್ರೆ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ತಾವೆಲ್ಲರೂ ಸಹ ತಿಳ್ಕೊಳ್ಬೇಕಾಗಿರುವುದು, ಕೆಂಪೇಗೌಡ ಮಹಾರಾಜರು ತುಂಬಾ ದೂರದೃಷ್ಟಿಯುಳ್ಳಿರ್ತಕ್ಕಂಥ ವ್ಯಕ್ತಿ. ಪ್ರತಿಯೊಬ್ಬರೂ ಸಹ ಅವರು 1500ನೇ ಇಸ್ವಿಯಲ್ಲಿ ಸಹ ಈ ಬೆಂಗಳೂರಿನ ಕಟ್ಟಬೇಕಾದ್ರೆ ಅವರು ದೂರದೃಷ್ಟಿಯಿಂದ ಎಲ್ಲ ಬೆಂಗಳೂರಿನಲ್ಲಿ ವಾಸಿಸ್ತಾ ಇರಬೇಕಂತ ಎಲ್ಲ ಇಲ್ಲಿ ಸುಖವಾಗಿ ಜೀವನ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಜನರಿಗೂ ಸಹ ಸರ್ವ ಜನ ಸುಖಿನೋ ಭವತು ಎಂಬ ಉದ್ದೇಶದಿಂದ ಅಂತ ಈ ಕೆಂಪೇಗೌಡರು ಬೆಂಗಳೂರಿನ 5ನೇ ಸ್ಥಾನವನ್ನು ಪಡೆದು ಬೇಕಾದ್ರೆ ಅಂದು ದೂರದೃಷ್ಟಿ ಇಟ್ಟುಕೊಂಡಿರೋದ್ರಿಂದ ಈ ದಿವಸ ಕರ್ನಾಟಕದಲ್ಲಿ ಒಬ್ಬರೇ ಅಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಸಹ ನಾವು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇರೋದು ಯಾವ ಒಂದು ಉದ್ದೇಶದಿಂದ ಅಂದ್ರೆ ಈಗ ಕೆಂಪೇಗೌಡರು ಯಾವ ತರ ತನ್ನ ಆಳ್ವಿಕೆಯಲ್ಲಿ ಅವರ ಜೀವನ ಅವರು ಪ್ರತಿಯೊಬ್ಬರು ಅವರ ಕಾಲದಲ್ಲಿ ಜನರು ಎಂತ ಸುಖವಾಗಿದ್ದರು ಅವರು ಒಂದು ಮೊಟ್ಟ ಮೊದಲನೇದಾಗಿ ಯಾವತ್ತೂ ಸಹ ಎಲ್ಲರೂ ನಾವು ಸಹ ಇಲ್ಲಿ ನಾವು ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯ್ತಾರೆ ಅದೇನು ಮಹಾವಿಧಿ ವಿಷಯ ಅಲ್ಲ. ನಾವು ಸಹ ನಮ್ಮ ಕೈಯಲ್ಲಾದ್ರೂ ಸಹ ದೂರದೃಷ್ಟಿ ಇಟ್ಟುಕೊಂಡು ಏನೋ ಒಂದು ಕೆಲಸ ದೇಶದ ಈ ರಾಜ್ಯದಲ್ಲಿ ಹುಟ್ಟಿದ್ದಕ್ಕೆ ಅನ್ನೋ ಒಂದು ಉದ್ದೇಶ ಪ್ರತಿಯೊಬ್ಬ ಮಾನವರಲ್ಲೂ ಸಹ ಕುಲಬಾಂಧವರಲ್ಲಿ ಇರಬೇಕನ್ನೋ ಉದ್ದೇಶದಿಂದ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ತಾವೆಲ್ಲರೂ ಸಹ ಇಲ್ಲಿ ಬಂದು ನನ್ನನ್ನು ಸಹ ಕರೆದಿರುವುದಕ್ಕೆ ನಮ್ಮ ಚೇಳೂರು ಒಕ್ಕಲಿಗರ ಸಂಘದವರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕುಲಬಾಂಧವರಿಗೂ ಸಹ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ.